ನಮಸ್ತೆ. ಪರೀಕ್ಷೆ ಅನ್ನೋ ಪದ ಕೇಳಿದ ತಕ್ಷಣ ಹೃದಯದ ಬಡಿತ ಹೆಚ್ಚಾಗುತ್ತಾ? ಕಲ್ತಿದ್ದೆಲ್ಲ ಮರೆತೇ ಹೋಗುತ್ತಾ? ಬೆವರು ಜಾಸ್ತಿ ಆಗುತ್ತಾ? ಉಸಿರಾಟ ಹೆಚ್ಚಾಗುತ್ತಾ? ಯೋಚನೆ ಮಾಡಬೇಡಿ, ನೀವೊಬ್ಬರೇ ಅಲ್ಲ. ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳು SLC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಆ ವಿದ್ಯಾರ್ಥಿಗಳಿಗೆ ಭಯ ಕಾಮನ್ ಆಗಿದೆ. ಒಂದು ಸ್ಪಷ್ಟವಾಗಿ ತಿಳ್ಕೊಬಿಡಬೇಕು, ಈ ಪರೀಕ್ಷೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಒಂದು ಪುಟ್ಟ ಹಂತ ಅಷ್ಟೇ. ಈ ಪರೀಕ್ಷೆ ಅಂತಕ್ಕಂಥದ್ದು ನಾವು ಕಲ್ತಿರ್ತಕ್ಕಂಥ ನೆನಪಲ್ಲಿಟ್ಕೊಳ್ತಕ್ಕಂಥ ವಿಷಯವನ್ನು ಲಿಖಿತ ರೂಪದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಬರೆಯೋದನ್ನು ಮಾತ್ರ ಪರೀಕ್ಷೆ ಮಾಡುತ್ತೆ. ಆದರೆ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲ್ಲ. ಅದರಿಂದ ನೀವು ಭಯ ಪಡ್ತಕ್ಕಂಥ ಅಗತ್ಯ ಇಲ್ಲ. ನಾನು PU ವಿದ್ಯಾರ್ಥಿಗಳ ಒಬ್ಬ ಶಿಕ್ಷಕನಾಗಿ ಹಲವಾರು ದಶಕಗಳ ಅನುಭವ ಇರೋದರಿಂದ ಸಹಸ್ರಾರು ವಿದ್ಯಾರ್ಥಿಗಳ ಜೊತೆ ನಾನು ಮಾತನಾಡಿದ್ದೇನೆ. ಈ ಭಯದ ಬಗ್ಗೆ ಮಾತನಾಡಿದ್ದೇನೆ. ಭಯ ನಿವಾರಣೆ ಮಾಡೋದಕ್ಕೆ ಅವರಿಗೆ ಆಪ್ತ ಸಮಾಲೋಚನೆ ಮಾಡಿದ್ದೇನೆ. ಒಂದು ಸ್ಪಷ್ಟ ಇದೆ, ಭಯ ಬರೋದಕ್ಕೆ ಕೆಲವು ಮುಖ್ಯವಾದ ಕಾರಣ ಇದೆ. ಮೊದಲನೇದು, ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಓದಿಲ್ಲ, ಬರೆದಿಲ್ಲ, ಫೇಲ್ ಆಗಿಬಿಡ್ತೀನಿ ಅಂತಕ್ಕಂಥ ಭಯ. ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತೀನಿ ಅಂತಕ್ಕಂಥ ಭಯ. ಎರಡನೇದು, ನಮ್ಮ ತಂದೆ ತಾಯಿಗಳ ನಿರೀಕ್ಷೆ ಇರುತ್ತಲ್ಲ, ನನ್ನ ಮಗಳು ಡಾಕ್ಟರ್ ಆಗ್ತಾಳೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಸೈಂಟಿಸ್ಟ್ ಆಗ್ತಾನೆ, ಲಕ್ಷಾಂತರ ರೂಪಾಯಿ ವರ್ಷಕ್ಕೆ ತರ್ತಾನೆ ಅಂತಕ್ಕಂಥ ಆಸೆ, ಕನಸಿರುತ್ತಲ್ಲ, ಅವರ ಕನಸನ್ನು ನಾನು ಪೂರೈಸೋಕ್ಕಾಗಲ್ಲ ಅಂತಕ್ಕಂಥದ್ರಿಂದ ಆಲೋಚನೆಯಿಂದಲೇ ಭಯ ಬರುತ್ತೆ. ಮೂರನೇದು, ನಿಮ್ಮ ತರಗತಿನಲ್ಲಿ ಟಾಪರ್ಸ್ ಇರ್ತಾರಲ್ಲ, 99.9%, 100% ತಗೊಳ್ಳೋವಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅಷ್ಟು ಅಂಕಗಳನ್ನು ನಾನು ತಗೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಒಂದು ಭಯ ಬರುತ್ತೆ. ಮೂರನೇದು, ನಾನು ಎಷ್ಟು ಓದ್ತೇನೆ, 6 ಗಂಟೆ ದಿವಸಕ್ಕೆ 8 ಗಂಟೆ 10 ಗಂಟೆ ಓದ್ತೇನೆ, ಆದರೆ ಓದಿದ್ದೆಲ್ಲ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಮರೆತು ಹೋಗುತ್ತೆ, ಕಾಣ್ದಂಗಾಗುತ್ತೆ ಅಂತಕ್ಕಂಥ ಭಯ. ಈ ಎಲ್ಲ ಭಯಗಳಿಗೆ ಮೂಲ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಪ್ರಶ್ನೆ ಪತ್ರಿಕೆಯಿಂದ ಬಂದುವ ಭಯ ಅಲ್ಲ, ನಿಮ್ಮ ಮನಸ್ಸಿನಿಂದ, ಕಲ್ಪನೆಯಿಂದ ಬಂತು. ಹಾಗಾದರೆ ಭಯದ ವಿಜ್ಞಾನ ಏನು? ಭಯ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂದರೆ, ಒಂದು, ನಮ್ಮ ಆಲೋಚನೆ ಪೂರ್ವಸಿದ್ಧತೆ ಇರಲಿಲ್ವಾ, ಅಥವಾ ಅದಕ್ಕೆ ಬೇಕಾದಂಥ ಒಂದು ಕಾರ್ಯಯೋಜನೆಯನ್ನು ಮಾಡ್ಕೊಂಡಿರಲಿಲ್ವಾ? ಕಾರ್ಯಯೋಜನೆ ಮಾಡಿಕೊಂಡ್ರೂ ಒಳಗಡೆ ಈ ತಂದೆ ತಾಯಿಗಳ ನಿರೀಕ್ಷೆ, ನನ್ನ ನಿರೀಕ್ಷೆಗೆ ನಾನು ಪೂರೈಸೋಕ್ಕಾಗಲ್ಲ ಅಂತಕ್ಕಂಥ ಕೀಳರಿಮೆಯ ಯೋಜನೆಯನ್ನು, ಇದರಿಂದ ನಮ್ಮ ಮೆದುಳು ಏನು ಮಾಡುತ್ತೆ ಅಂದರೆ, ಕೆಲವು ನಿರ್ನಾಳ ಗ್ರಂಥಿಗಳ ಮೇಲೆ ಪ್ರಭಾವ ಬೀರುತ್ತೆ. ಡಕ್ಟ್ಲೆಸ್ ಗ್ಲ್ಯಾಂಡ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳಿರ್ತೀವಲ್ಲ, ಅದರ ಮೇಲೆ ಮೆದುಳು ಪರಿಣಾಮ ಬೀರುತ್ತೆ. ಈಗ ಇಲ್ಲಿ ಥೈರಾಯ್ಡ್ ಅಂತ ಇದೆಯಲ್ಲ, ಅದರಿಂದ ಥೈರಾಕ್ಸಿನ್ ಅಂತಕ್ಕಂಥದ್ದು. ಹಾಗೆ ಮೂತ್ರಪಿಂಡಗಳ ಮೇಲೆ ಅಡ್ರಿನಲ್ ಗ್ರಂಥಿಗಳಿದೆಯಲ್ಲ, ಅಡ್ರಿನಲ್ ಗ್ರಂಥಿಗಳಿಂದ ಎಪಿನೆಫ್ರಿನ್, ನಾರ್ ಎಪಿನೆಫ್ರಿನ್ ಅಥವಾ ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಹಾರ್ಮೋನ್ಗಳು ಸಕ್ರೀಟ್ ಆಗುತ್ತೆ. ಈ ಹಾರ್ಮೋನ್ಗಳು ಸಕ್ರೀಟ್ ಆಗೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಮುಖಾಂತರ ದೇಹದ ಉಸಿರಾಟವನ್ನು ಹೆಚ್ಚು ಮಾಡುತ್ತೆ ಮತ್ತು ಹೃದಯದ ಬಡಿತವನ್ನು ಹೆಚ್ಚು ಮಾಡುತ್ತೆ. ಮನಸ್ಸು ವ್ಯಾಕುಲ ಆಗೋದಕ್ಕೆ ಕಾರಣಕರ್ತ ಆಗುತ್ತೆ. ಎಲ್ಲ ಕಾರಣಗಳಿಂದ ನಾವು ಓದಿದ್ದು ಇಲ್ಲಿ ನೆನಪಲ್ಲಿ ಇದ್ರೂ ಆ ಸಮಯಕ್ಕೆ ಬರೋದಿಲ್ಲ. ಇದು ಭಾಳ. ಈಗ ನಾವು ಆ ಪರೀಕ್ಷೆ ಭಯವನ್ನು ನಿವಾರಣೆ ಮಾಡೋ ವಿಧಾನಗಳ ಬಗ್ಗೆ ಆಲೋಚನೆ ಮಾಡೋಣ. ಮೊದಲನೇದು, ದೀರ್ಘವಾದ ಉಸಿರಾಟವನ್ನು ಕಲ್ತ್ಕೋಬೇಕು. ಹೇಗೆ ಅಂತ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ, ತಿಳ್ಕೊಳ್ಳಿ. ಮೊದಲು ಶ್ವಾಸಕೋಶ ಒಳಗಡೆ ಗಾಳಿ ತಗೊಳ್ತಕ್ಕಂಥದ್ದು, ಇದನ್ನು ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಗಾಳಿ ತಗೋಬೇಕು. ಎಷ್ಟು? 1, 2, 3, 4 ಎಣಿಸೋವರೆಗೂ ನಿಧಾನಕ್ಕೆ ಗಾಳಿಯನ್ನು ತಗೋಬೇಕು. ಆಮೇಲೆ ಉಸಿರು ಕಟ್ಟಬೇಕು. ಉಸಿರು ಕಟ್ಟೋದು ಅಷ್ಟೇ, 1, 2, 3, 4 ಎಣಿಸೋವರೆಗೂ ಉಸಿರು ಕಟ್ಟಿರಬೇಕು. ಅದಾದಮೇಲೆ ನಿಧಾನಕ್ಕೆ ಗಾಳಿಯನ್ನು ಆಚೆಗೆ ಬಿಡಬೇಕು, ಹೊರಗೆ ಬಿಡಬೇಕು ಮೂಗಿನ ಮುಖಾಂತರ. ಅದು ಅಷ್ಟೇ, 1, 2, 3, 4 ಎಣಿಸೋವರೆಗೂ ನಿಧಾನಕ್ಕೆ ಉಸಿರು ಬಿಡಬೇಕು. ಹೀಗೆ 3 ಸಾರಿ ಆದರೂ ಮಾಡಬೇಕು. ಆವಾಗ ಪರೀಕ್ಷಾ ಭಯ ಸ್ವಲ್ಪ ಕಡಿಮೆ ಆಗುತ್ತೆ. ಕಾರಣ ಇಷ್ಟೇ, ಆದಿಮಾನವ ಭಯ ಯಾವಾಗ ಪಡೋನು? ಎದುರುಗಡೆ ಹುಲಿ ಬಂದಾಗ, ಚಿರತೆ ಬಂದಾಗ ಭಯ ಪಡೋನು. ಆವಾಗ ಶರೀರನ ತಪ್ಪಿಸ್ಕೊಳ್ಳೋದಕ್ಕೆ, ಓಡೋಗೋದಕ್ಕೆ ಸ್ವಲ್ಪ ಹೃದಯದ ಬಡಿತ ಹೆಚ್ಚು ಮಾಡೋದು, ರಕ್ತದ ಪರಿಚಲನೆ ಹೆಚ್ಚು ಮಾಡೋದು, ಈ ಕೆಲಸ ನಮ್ಮ ಶರೀರ ಮಾಡ್ತಾಯಿತ್ತು. ಈಗ ಪರೀಕ್ಷಾ ಭಯದಿಂದ ಆಗಿರುತ್ತೆ. ಯಾವಾಗ ಹುಲಿ ಇಲ್ಲ ಅಂದರೆ ಅವತ್ತು ಆದಿಮಾನವನಿಗೆ ನಿಟ್ಟುಸಿರು ಬಂದು ಶಾಂತ ಆಗೋನಲ್ಲ. ಈಗ
ನಮ್ಮನ್ನು ನಾವು ಈ ಉಸಿರಾಟದಿಂದ, ನಿಧಾನವಾದ ಉಸಿರಾಟದಿಂದ ಮಾಡಿದ್ರೆ ಆವಾಗ ಮನಸ್ಸು, ಮೆದುಳು ಶಾಂತವಾಗೋದಕ್ಕೆ ಸಹಾಯ ಆಗುತ್ತೆ. ಎರಡೇ ಮುಖ್ಯವಾದ ವಿಧಾನ ಪರೀಕ್ಷಾ ಭಯ ನಿವಾರಣೆಗೆ. ಏನ್ರಿ ಪರೀಕ್ಷೆ? ನಮ್ಮ ಜೀವನದಲ್ಲಿ ಕೇವಲ ಒಂದು ಸಣ್ಣ ಘಟ್ಟ ಅಷ್ಟೇ ತಾನೇ. ಅದು ನಮ್ಮ ವ್ಯಕ್ತಿತ್ವವನ್ನು ಪೂರ್ಣವಾಗಿ ಅಳೆಯುತ್ತಾ? ನಮ್ಮ ಭವಿಷ್ಯನ ಅದೇ ನಿರ್ಧಾರ ಮಾಡುತ್ತಾ? ಲಾಸ್ಟ್ ಬೆಂಚ್ನವರೇ ಹೋಗಿ ಕಾರ್ಪೊರೇಟ್ ಕಂಪ್ನಿಗಳನ್ನು ಸ್ಥಾಪನೆ ಮಾಡಿದ್ದೀವಿ, ನೋಡಿದ್ದೀವಿ ಅಲ್ವಾ? ಅವರೇ ಜಗತ್ತಿನ ಅತ್ಯಂತ ಶ್ರೀಮಂತರಾಗಿದ್ದಾರಲ್ವಾ? ಇದು ಕೇವಲ ನಾವು ಕಲ್ತಂಥ ವಿಷಯವನ್ನು ನೆನಪಲ್ಲಿ ಇಟ್ಕೊಂಡದನ್ನು ಪರೀಕ್ಷೆ ಮಾಡುತ್ತೆ ಹೊರತು ನಮ್ಮ ಪೂರ್ಣವಾದ ಸಾಮರ್ಥ್ಯನ ಅಲ್ಲ. ಅಕಸ್ಮಾತ್ ಏನಪ್ಪ ಆಗ್ಬೋದು? ಫೇಲ್ ಆಗ್ಬೋದಾ? ಯೋಚನೆ ಮಾಡಬೇಡಿ. ಕರ್ನಾಟಕ ಸರ್ಕಾರ ಈಗ 2 ಅಥವಾ 3 ಪರೀಕ್ಷೆಗಳನ್ನು ಮಾಡುತ್ತೆ. ಕ್ಲಿಷ್ಟವಾದ 6 ಸಬ್ಜೆಕ್ಟಲ್ಲಿ PUC ವಿದ್ಯಾರ್ಥಿಗಳಾದರೆ ಅತ್ಯಂತ ಸುಲಭವಾದ 3 ವಿಷಯಗಳನ್ನು ಮೊದಲು ಅಧ್ಯಯನ ಮಾಡಿ ಪಾಸ್ ಮಾಡಿ, ಎರಡನೇದಕ್ಕೆ ಕ್ಲಿಷ್ಟವಾದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅಥವಾ ಕೊನೆಗೆ 3ನೇದಕ್ಕೆ ಹೋಗಿರೋ ವಿಷಯಗಳನ್ನು ಅಧ್ಯಯನ ಮಾಡಿ ಪಾಸ್ ಆಗ್ಬೋದು. ಧೈರ್ಯ ತಗೊಳ್ಳಿ, ಅದು ಭಾಳ ಮುಖ್ಯ ಆಗುತ್ತೆ. ಇನ್ನು 3ನೇದು ಅಂತ ಅಂದರೆ ಭಾಳ ಸರಳವಾಗಿ ಹೇಳೋದಾದರೆ, ಒಂದು ಇರ್ತಕ್ಕಂಥ ಸಮಯವನ್ನು, ಈಗಿನ್ನೇನು ಎಷ್ಟು ದಿವಸ ಉಳಿದಿದೆ, ಎಷ್ಟು ಗಂಟೆಗಳು ಉಳಿದಿದೆ ಲೆಕ್ಕ ಹಾಕಿ. ಯಾವ ಸುಲಭವಾದ ವಿಷಯ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಂದಿದೆ, ಅದನ್ನು ಪಾಸ್ ಮಾಡ್ತೀನಿ, ಡಿಸ್ಟಿಂಕ್ಷನ್ ತೊಗೊಳ್ತೀನಿ ಅಂತ ಇದೆಯಲ್ಲ, ಅದಕ್ಕೆ ಕಡಿಮೆ ಸಮಯ ಕೊಟ್ಟು ಉಳಿದಿರೋವಂಥ ವಿಷಯಗಳಿಗೆ ನೀವು ಅತ್ಯಂತ ವೈಜ್ಞಾನಿಕವಾಗಿ ನೆನಪಿಟ್ಕೊಳ್ತಕ್ಕಂಥ ವಿಧಾನದಲ್ಲಿ ಓದ್ತಕ್ಕಂಥದ್ದು. ಕೊಮೊಡೋರೋ ಟೆಕ್ನಿಕ್ ಅಂತ ಹೇಳ್ತಾರಲ್ವ, ನಿಮಗೆ ಗೊತ್ತಿರೋದು ಪೊಮೊಡೋರೋ ಟೆಕ್ನಿಕ್. ಏನದು? 25 ನಿಮಿಷಗಳ ಕಾಲ ಅತ್ಯಂತ ಏಕಾಗ್ರತೆಯಿಂದ ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತು 5 ನಿಮಿಷಗಳ ವಿಶ್ರಾಂತಿ ಪಡೀತಕ್ಕಂಥದ್ದು. ಹೀಗೆ ಕಂಟಿನ್ಯೂಸ್ ಆಗಿ 25 ನಿಮಿಷ ಅತ್ಯಂತ ಏಕಾಗ್ರತೆಯಿಂದ ಓದ್ತಕ್ಕಂಥದ್ದು, 5 ನಿಮಿಷ ವಿಶ್ರಾಂತಿ ತಗೊಳ್ತಕ್ಕಂಥದ್ದು ಮತ್ತು ನೀವೇ ಸ್ವಯಂ ಟೆಸ್ಟ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಹಳೆಯ ಉತ್ತರ ಪತ್ರಿಕೆಗಳನ್ನು ನೋಡಿ ಉತ್ತರಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದನ್ನು ಮಾಡ್ತಾ ಹೋಗೋದು. ಹಾಗಾದರೆ ನಾನು ನೋಡಿದ್ದೇನೆ, ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ದೇನೆ, ಒಬ್ಬ ಶಿಕ್ಷಕನಾಗಿ ಪ್ರಾಂಶುಪಾಲರನಾಗಿ ಸಲಹೆ ಕೊಟ್ಟಿದ್ದೇನೆ. ಕೇವಲ 1-1.5 ತಿಂಗಳಲ್ಲಿ ಎಕ್ಸಾಮ್ ಬಗ್ಗೆ ಸೀರಿಯಸ್ ಆಗಿ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಬರೀ ಫಸ್ಟ್ ಕ್ಲಾಸ್ ಅಲ್ಲ, ಡಿಸ್ಟಿಂಕ್ಷನ್ ತಗೊಂಡು ಅವರಿಗೆ ಇಷ್ಟವಾದ ವಿಷಯವನ್ನು ಇಂಜಿನಿಯರಿಂಗ್ ಕಾಲೇಜಲ್ಲಿ ತಗೊಂಡು ಪಾಸಾಗಿ ಇವತ್ತು ಅತ್ಯುತ್ತಮವಾದ ಒಂದು ವೇತನ ಇರತಕ್ಕಂಥ ಕಂಪ್ನಿಗಳಿಗೆ ಸೇರಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಪರೀಕ್ಷಾ ಭಯವನ್ನು ನೀವು ಪೂರ್ಣವಾಗಿ ತೆಗೆದುಹಾಕಿ. ಪರೀಕ್ಷೆ ಬಂದಿದೆ, ನಾಳೆ ಪರೀಕ್ಷೆ ಇದೆಯಪ್ಪ, ಇನ್ನು 24 ಗಂಟೆ ಇದೆ. ಚೆನ್ನಾಗಿ ಓದಿದ್ದೀರಾ, ಕನಿಷ್ಠ 5-6 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ, ಧೈರ್ಯವಾಗಿರಿ. ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮತ್ತು ಪರೀಕ್ಷೆಯ ದಿನ ಎಲ್ಲಿ ನಿಮ್ಮ ಪರೀಕ್ಷಾ ಕೇಂದ್ರ ಇದೆ ಅದು ಸ್ಪಷ್ಟವಾಗಿ ತಿಳ್ಕೊಂಡಿರಿ ಹಿಂದಿನ ದಿವಸ. ಮತ್ತು ರಾತ್ರಿಯೇ ಅತ್ಯುತ್ತಮವಾದ 3 ಹೊಸ ಪೆನ್ನುಗಳು ಚೆಕ್ ಮಾಡಿ ಇರೋಂಥ ಬರೀತವೆ ಕರೆಕ್ಟಾಗಿ ಏನೋ ಪೆನ್ನುಗಳು, ಪೆನ್ಸಿಲ್ಗಳು, ಎರೇಸರ್ಗಳು, ನಿಮ್ಮ ಅಡ್ಮಿಷನ್ ಟಿಕೆಟು, ಕಾಲೇಜ್ ID ಇವೆಲ್ಲವನ್ನು ಸಂಗ್ರಹಿಸಿಟ್ಕೊಳ್ಳಿ. ಮತ್ತು ನಿಮ್ಮ ಪೋಷಕರ ಸಹಾಯದಿಂದ ಅಥವಾ ಬಸ್ಸಿನ ಸಹಾಯದಿಂದ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ. ಪರೀಕ್ಷಾ ಕೇಂದ್ರದಲ್ಲಿ ನಿಮ್ಮ ಗೆಳೆಯರ ಜೊತೆ ಪರೀಕ್ಷಾ ವಿಷಯ ಇದು ಲೀಕ್ ಆಗಿದೆ, ಕ್ವಶನ್ ಪೇಪರು ಇದೇ ಬಂದಿದೆ, ಇವ್ಯಾವುದನ್ನು ನಂಬಕೋಬೇಡಿ, ಚರ್ಚೆ ಮಾಡೋಕ್ಕೋಗ್ಬೇಡಿ, ನನಗೆ ಇದು ಅರ್ಥ ಆಗಿಲ್ಲ ಅಂತ ಭಯ ಪಡಬೇಡಿ. ಆರಾಮಾಗಿ ಉಸಿರಾಡ್ಕೊಂಡು ನಗ್ನಗ್ತಾ ಇರಿ. 10 ನಿಮಿಷ ಆದ ತಕ್ಷಣ ಪರೀಕ್ಷೆ ಒಳಗಡೆ ಹೋಗಿ ಮತ್ತು ಭಾಳ ಶಾಂತವಾಗಿ, ಸಾಧ್ಯ ಆದರೆ ಆಗಲೇ ಉಸಿರಾಟದ್ದು ಹೇಳಿದ್ನಲ್ಲ, ಉಸಿರಾಟವನ್ನು ಪ್ರಾಕ್ಟೀಸ್ ಮಾಡಿ. ಪ್ರಶ್ನೆ ಪತ್ರಿಕೆ ತಗೊಳ್ಳಿ. ಪ್ರಶ್ನೆ ಪತ್ರಿಕೆಯ ಅಲ್ಲಿ ಅತ್ಯಂತ ಸರಳವಾಗಿ ನೀವು ಓದಿರೋ ಅಂಥದ್ದು, ನೀವು ಚೆನ್ನಾಗಿ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗಿ, ಬರಿತಾ ಹೋಗಿ, ಅದ್ಭುತವಾದ ಸಾಮರ್ಥ್ಯ ನಿಮಗೆ ಬರುತ್ತೆ. ಇನ್ನು ಭಾಳ ಮುಖ್ಯವಾಗಿ ಇನ್ನೊಂದು ವಿಷಯ, ನಿಮ್ಮ ಪೋಷಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮಗನ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಆಕೆ ಅಥವಾ ಆತ ಇದುವರೆಗೆ ಓದಿರ್ತಕ್ಕಂಥದ್ದಕ್ಕೆ ನೀವು ಬೆಂಬಲ ಕೊಟ್ಟಿದ್ದೀರಾ. ಅವನ ಮನಸ್ಸಿನಲ್ಲಿ ಅಥವಾ ಆಕೆಯ ಮನಸ್ಸಿನಲ್ಲಿ ಎಲ್ಲಿಗೆ ಹೋಗಬೇಕು, ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ನೀವು ಬೆಲೆ ಕೊಡಿ. ಮತ್ತು ಭಾಳ ಮುಖ್ಯವಾಗಿ ಇದು ಪರೀಕ್ಷೆ ಮುಗಿದ ಮೇಲೂ ಅಷ್ಟೇ, ದಯವಿಟ್ಟು ಎದುರಿಸ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇದೆ, ಅವಕಾಶಗಳಿದೆ ಮತ್ತು ಜಗತ್ತು ಇವತ್ತು ವಿಶ್ವಮಟ್ಟದಲ್ಲಿ ತೆರೆಕೊಳ್ತಾ ಇದೆ. ಸಾಮರ್ಥ್ಯ ಇರ್ತಕ್ಕಂಥವರಿಗೆ ಮತ್ತು ಛಲ ಇರ್ತಕ್ಕಂಥವರಿಗೆ, ಮಾತನಾಡ್ತಕ್ಕಂಥ ಗುಣ ಇರ್ತಕ್ಕಂಥವರಿಗೆ
ಇದ್ದೇ ಇದೆ ಕೆಲಸ. ಹಾಗಾಗಿ ಈ ಪರೀಕ್ಷಾ ಭಯವನ್ನು ನಿಮ್ಮ ಮಕ್ಕಳ ಮೇಲೆ ಹೇರಲಿಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು. ಕೊನೆಗೆ ಅಂತಿಮವಾಗಿ ನಿಮ್ಮ ಅಧ್ಯಯನಕ್ಕೆ ಪೂರಕವಾದ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾನು ಬರುವ ದಿವಸಗಳಲ್ಲಿ ಈ ಪರೀಕ್ಷಾ ಭಯದ ಬಗ್ಗೆ ಮಾತ್ರ ಅಲ್ಲ, ನಿರಂತರವಾಗಿ ಇಡೀ ವ್ಯಕ್ತಿತ್ವ ಮತ್ತು ಪರೀಕ್ಷೆಗೆ ತಯಾರು ಮಾಡ್ತಕ್ಕಂಥ ವಿಧಾನದ ಬಗ್ಗೆ ಪುಟ್ಟ ಶಾರ್ಟ್ ವಿಡಿಯೋಸ್ ಅಂತೀವಲ್ಲ, 1 ನಿಮಿಷದ ವಿಡಿಯೋಗಳನ್ನು ನಿರಂತರವಾಗಿ ಬರುವ ದಿವಸಗಳಲ್ಲಿ ಮಾಡ್ತೇನೆ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಭಾಳ ವಿವರವಾದ ವಿಡಿಯೋಗಳನ್ನು ಮಾಡ್ತೇನೆ. ನಿಮ್ಮ ಸ್ನೇಹಿತರಿಗೆ ಇವನ್ನ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ ಹೆಸರು ಡಾಕ್ಟರ್ ಎಚ್ ಎಸ್ ನಿರಂಜನಾರಾಧ್ಯ. ಥ್ಯಾಂಕ್ ಯು.